ಎಲ್ಲರಿಗೂ ನಮಸ್ಕಾರಗಳು. ಬಹಳ ದಿವಸದ ನಂತರ ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ತಮ್ಮೆದುರಿಗೆ ಬರ್ತಾ ಇದ್ದೀನಿ. ವಿಷಯ ಏನಂತ ಹೇಳಿದ್ರೆ ಫಲಭಾಗ. ಜ್ಯೋತಿಷ್ಯದ ಗಣಿತ ಭಾಗವನ್ನು ಮೇಲಿನ ಮೇಲೆ ಆವಾಗ ಏನಾದರೂ ಹೇಳ್ತಾ ಇರ್ತೀವಿ. ಫಲಭಾಗದ ಕೆಲವು ವಿಷಯಗಳನ್ನು ತಮ್ಮೆದುರಿಗೆ ತೊಗೊಂಡ್ಬರ್ತಾ ಇದ್ದೀನಿ. ಅದರಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೇಳುವಂಥದ್ದು, ಫಲ ಅಂದಾಗ ತಕ್ಷಣ ಕೇಳೋದೇನು, ನಮ್ಮ ಜಾತಕ ನೋಡ್ರಿ, ಜಾತಕದಾಗಿಂದ ಫಲವನ್ನು ನೋಡಿ ತಿಳಿಸಿ ಹೇಳ್ರಿ, ಏನು ದೋಷದ ಹೇಳ್ರಿ, ಏನು ಪರಿಹಾರ ಹೇಳ್ರಿ, ದೋಷ ಏನದ ಅದನ್ನ ಹೇಳ್ರಿ, ಪರಿಹಾರ ಏನು. ಇದು ಸಾಮಾನ್ಯವಾಗಿ ಎಲ್ಲರೂ ಕೇಳುವಂಥ ವಿಷಯ. ಇದರಲ್ಲಿ ನಾವು ಚಿಂತನೆ ಮಾಡಬೇಕಾಗಿದ್ದು ಮತ್ತು ಹೇಳಬೇಕು ಹೊರಟಿರ್ತಕ್ಕಂಥ ವಿಷಯ ಏನಂತ ಹೇಳಿದ್ರೆ, ಒಂದು ಅಗ್ನಿದಾನ ಅನ್ನುವಂಥ ಒಂದು ದಾನದ ಕ್ರಮವನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಫಲಭಾಗದ ಶಾಸ್ತ್ರದಲ್ಲಿ ಹೇಳಿದ್ದು ಬಹಳ ಅಪರೂಪದ ದಾನ ಅದು, ಅಗ್ನಿದಾನ ಅಂತ. ಅಗ್ನಿಯನ್ನ ಹೆಂಗ್ ದಾನ ಕೊಡ್ತೀರಿ? ಪ್ರಶ್ನೆ ಇರೋದು, ನೀವು ವಿದ್ಯಾದಾನ ಕೊಡ್ಬೋದು, ಒಂದು ಪುಸ್ತಕನ ಕೊಡ್ಬೋದು, ನೀವು ಪಾಠ ಹೇಳ್ಬೋದು, ನೀವು ದ್ರವ್ಯದಾನ ಕೊಡ್ಬೋದು, ಬೆಳ್ಳಿ ಕೊಡ್ಬೋದು, ಬಂಗಾರ ಕೊಡ್ಬೋದು, ಏನೇನೋ ವಸ್ತ್ರಗಳನ್ನು ದಾನ ಕೊಡ್ಬೋದು, ಅನ್ನದಾನ ಮಾಡ್ಬೋದು. ಆದರೆ ಅಗ್ನಿದಾನವನ್ನು ಕೊಡೋದು ಹೇಗೆ ಮತ್ತು ಅಗ್ನಿದಾನವನ್ನು ತೆಗೆದುಕೊಳ್ಳೋರು ಯಾರು? ನೀವು ಮೊಸರು ದಾನ ಕೊಟ್ರೆ ಎಲ್ಲರೂ ತಗೋತಾರೆ. ಈಗ ವೈಶಾಖ ಮಾಸ ಕೋಸಂಬರಿ ಪಾನಕ ಕೊಟ್ರೆ ಎಲ್ಲರೂ ತಗೋತಾರೆ. ಅಗ್ನಿದಾನ ಕೊಡ್ತೀನಿ ಅಂತೇಳಿ ಬಿಸಿ ಬಿಸಿ ಏನಾದರೂ ಕೊಟ್ರೆ ಯಾರೂ ತಗೊಳಿಕ್ಕೆ ಸಾಮಾನ್ಯತಾ ಇಲ್ಲ. ಹಾಗಾದ್ರೆ ಈ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ಅಗ್ನಿದಾನದ ವಿಷಯ ಬಹಳ ಕಡೆ ಉಪಯೋಗ ಆಗುವಂಥದ್ದು. ಈ ದಾನಗಳನ್ನ ಇಂತಹ ಸಂದರ್ಭದಾಗೆ ಕೊಡಬೇಕಂತೇನಿಲ್ಲ, ದೋಷ ಇದ್ದಾಗ ತಪ್ಪದೇ ಕೊಡಬೇಕು ಅಂತ ಉದ್ದೇಶ. ಆದ್ರೆ ಏನಾದರೂ ದೋಷ ಇದ್ದಾಗ ಇದನ್ನ ಹೇಳಿದ್ದು ಎಲ್ಲಿ ಅಂತ ಹೇಳಿದ್ರೆ ದಶಾಕಾಲದಲ್ಲಿ ಹೇಳಿದ್ದಾರೆ. ಎಲ್ಲೆಲ್ಲೆಲ್ಲೆಲ್ಲಿ ಅಗ್ನಿಗೂ ಮತ್ತು ಜಲಕ್ಕೂ ಸಂಬಂಧ ಬರ್ತದೋ, ಅಗ್ನಿ ಮತ್ತು ಜಲಕ್ಕೆ ಸಂಬಂಧ ಬರ್ತದೋ ಅಂದ್ರೆ ಚಂದ್ರ ಮತ್ತು ಮಂಗಳರ ಸಂಬಂಧ ಬರ್ತದೋ, ಚಂದ್ರ ಮತ್ತು ರಾಹು ಅಥವಾ ಕೇತುವಿನ ಸಂಬಂಧ ಬರ್ತದೋ. ರಾಹು ಕೇತುವಿಗೆ ಅಗ್ನಿ ಅನ್ನುವಂಥ ಹೆಸರು ಬೇರೆ ಅದರಿ. ಆ ಕಾರಣಕ್ಕಾಗಿ ಅಗ್ನಿಗೆ ಸಮನಾಗಿ ನೋಡಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ರಾಹು ಮತ್ತು ಕೇತುವಿಗೆ ಸಂಬಂಧ ಬಂದ್ರೆ ಅಥವಾ ಮಂಗಳನಿಗೆ ಸಂಬಂಧ ಬಂದ್ರೆ, ಸೂರ್ಯನ ಜೊತೆಗೆ ಚಂದ್ರನ ಸಂಬಂಧ ಬಂದ್ರೆ, ಈ ಸಂದರ್ಭದಲ್ಲಿ ನೀವು ಇಂಥ ಅಗ್ನಿದಾನವನ್ನು ಕೊಡಬೇಕು ಅಂತ ತಿಳಿಸಿದ್ದಾರೆ. ಇದು ಎಲ್ಲೆಲ್ಲಿ ಬರ್ಬೋದು? ಗ್ರಹಗಳ ಯೋಗಗಳಲ್ಲಿ ಬರ್ಬೋದು. ಯುತಿಯಿಂದ ಬರ್ಬೋದು, ಕೇಂದ್ರ ತ್ರಿಕೋಣ ಯೋಗ ಆಗ್ಬೋದು, ಆನಂತರ ಪರಸ್ಪರ ಸ್ಥಾನಗಳಲ್ಲಿ ಬರಬಹುದು, ದಶಾಕಾಲದಲ್ಲಿ ಬರಬಹುದು, ಸೂಕ್ಷ್ಮ ದಶಾಕಾಲದಲ್ಲಿ ಬರ್ಬೋದು. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಮಾನಸಿಕ ಕ್ಷೋಭೆಗಳಾಗ್ತವ, ಮುಖ್ಯವಾಗಿ ಜ್ವರ ರೋಗಗಳು ಬರ್ತಾವ. ಇದು ಬೇಸಿಗೆ ಕಾಲ. ಬೇಸಿಗೆ ಕಾಲದಲ್ಲಿ ಜ್ವರ ರೋಗಾದಿಗಳು ಜಾಸ್ತಿ ಅಂತ ಹೇಳ್ತಾರೆ. ಕಾರಣ ಏನಂತ ಹೇಳಿದ್ರೆ ಅಗ್ನಿ ಮತ್ತು ಜಲದ ಸಂಘರ್ಷ ನಡೀತದ ಅಂತೇಳಿ ಒಂದು ಪ್ರಾಕೃತಿಕವಾಗಿ ವಿಚಾರ ಮಾಡುವಂಥದ್ದು. ಈ ಬೇಸಿಗೆ ಕಾಲದಲ್ಲಿ ನೋಡ್ರಿ ನೀವು ಬಹಳಷ್ಟು ಈ ನೆಗಡಿ, ಕೆಮ್ಮು ಇತ್ಯಾದಿ ಥಂಡಿ ಕಾಲದಾಗ ಬರುವಂಥ ಜ್ವರ ರೋಗಗಳು ಬೇರೆ, ಈಗ ಬರುವಂಥ ರೋಗಗಳು ಬೇರೆ, ಸಾಮಾನ್ಯವಾಗಿ ಬರ್ತದೆ ಅಂತ ಹೇಳಿ ಅತಿ ಹೆಚ್ಚಾಗಿ ಆದಾಗ ದಾನಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಸಾಮಾನ್ಯ ನಿಯಮ. ಅತಿಯಾದ ದೋಷ ಇದ್ದಾಗ ತಪ್ಪದೇ ಮಾಡ್ರಿ. ಯಾವ ದಾನ ರೀ? ಅಗ್ನಿದಾನ. ಅಗ್ನಿದಾನವನ್ನು ಯಾವ ರೀತಿ ಮಾಡ್ಬೇಕಂತ ನಂತರದಲ್ಲಿ ಹೇಳ್ತೀನಿ. ಆದ್ರೆ ದೋಷಗಳ ಬಗ್ಗೆ ಚಿಂತನೆ ಮಾಡ್ಬೇಕು ನಾವು. ಫಲಭಾಗಕ್ಕೆ ಬಂದಾಗ ಸುಮ್ಮನೆ ಜಾತಕ ನೋಡಿ ಏನೇನೋ ಮಾಡೋದಲ್ಲ. ಎಲ್ಲೋ ಜ್ಯೋತಿಷಿಗಳ ಹತ್ರ ಹೋಗ್ತೀರಿ, ಹೋದಾಗ ಹೇಳ್ತಾರ ಅವರು, ಕಾಲ ಸರ್ಪದೋಷದ, ಪಿತೃದೋಷದ, ಆನಂತರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ರಿ, ಆನಂತರ ಕಾಳಹಸ್ತಿಗೆ ಹೋಗ್ರಿ, ತಿರುಪತಿಗೆ ಹೋಗ್ರಿ, ಕೊಲ್ಲಾಪುರಕ್ಕೆ ಹೋಗ್ರಿ, ನಿಮ್ಮ ಕುಲದೇವರಿಗೆ ಹೋಗ್ರಿ. ಇವೆಲ್ಲ ಅನೇಕ ಪರಿಹಾರಗಳನ್ನ ಜ್ಯೋತಿಷಿಗಳು ನಮ್ಮ ಒಳ್ಳೆ ರೀತಿಯಿಂದ ಕೊಡ್ತಾ ಇರ್ತಾರೆ. ಅವು ಯಾವುದೂ ಬೇಡ ಅಂತಲ್ಲ. ಆದರೆ ಅದು ಇದಕ್ಕೆ ಮೀರಿದಂಥ ಕೆಲವು ದಾನಗಳನ್ನ, ವಿಷಯಗಳನ್ನ ಜ್ಯೋತಿಷ್ಯ ಹೇಳಿದೆ. ಅದನ್ನ ಚಿಂತನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ದೋಷಗಳಲ್ಲಿ ಕೆಲವು ವೈಶ್ವಿಕವಾಗಿರ್ತಕ್ಕಂಥ ದೋಷಗಳು ಅಂದ್ರೆ ಎಲ್ಲಾರ್ಗೂ ಅಪ್ಲೈ ಆಗ್ತದ್ರಿ. ಅದ ಬಹಳಷ್ಟು ಮಂದಿ ಪ್ರಶ್ನೆ ಮಾಡಿದ್ರು, ಅಲ್ರಿ ಇರಾನ್ದಾಗ ಅಲ್ಲಿ ಯುದ್ಧ ನಡೆದದ, ಬಾಂಬ್ ಹಾಕ್ಲಿಕ್ಕತ್ತಾರ, ಏಕಕಾಲಕ್ಕೆ 100 ಮಂದಿ ಸತ್ತು ಹೋಗ್ತಾರೆ, ಅವ್ರು ಹೇಳೋದಿಲ್ಲ ಸಹಿತ ಯಾರು ಸತ್ತಾರ ಯಾರು ಇಲ್ಲ ಏನೂ ಗೊತ್ತಿಲ್ಲ, ಎಷ್ಟು ಪ್ರಾಣ ಹಾನಿ ಆಗಿದೆ ಗೊತ್ತಿಲ್ಲ, ಎಷ್ಟು ಮಕ್ಕಳು ತೀರ್ಕೊಂಡಾರ ಗೊತ್ತಿಲ್ಲ. ಇದು ಎಲ್ಲ ಕಡೆ ನಡೀತಾ ಇರ್ತದ್ರಿ. ಯುದ್ಧ ಸಂದರ್ಭದಲ್ಲಿ ಇಂತಹ ಕ್ಷೋಭೆಗಳು ಬರ್ತವೆ. ಅದರಿಂದ ವಿಶ್ವಕ್ಕೆ ಒಂದು ಆತಂಕ, ವ್ಯಾಪಾರದ ಹರಣ, ವ್ಯಾಪಾರ ನಾಶ ಆಗಿದೆ. ಇಂಥ ವೈಶ್ವಿಕ ದೋಷಗಳಂತಾರೆ. ವಿಶ್ವಾದ್ಯಂತ ಒಂದು ರೋಗ ಬಂತು 2 ವರ್ಷದ ಕೆಳಗಡೆ, ಈಗ 5 ವರ್ಷ ಆಯ್ತೇನೋ ಬಹುಶಃ, 2020ರಿಂದ ಪ್ರಾರಂಭ ಆಗಿತ್ತು ಕರೋನಾ.
ಲಕ್ಷಾಂತರ ಜನ ಎಲ್ಲ ದೇಶಗಳಲ್ಲಿಯೂ ಇದು ಬಂತು. ಅವಾಗೆಲ್ಲ ಪ್ಲೇಗು ಇತ್ಯಾದಿ ಬರ್ತಿತ್ತು. ಸಣ್ಣದೊಂದು ಮಲೇರಿಯಾ ಅನ್ನುವಂಥ, ಇವತ್ತಿಗೆ ಅದು ಸಣ್ಣದು, ಆದ್ರೆ ಆಗಿನ ಕಾಲಕ್ಕೆ ಬಹಳ ದೊಡ್ಡದದು. ಮಲೇರಿಯಾ ಇತ್ಯಾದಿ ದೋಷಗಳು ಬಂದವು. ಇಂಥ ದೋಷಗಳು ಬಂದಾಗ ಮಹಾಮಾರಿ ಅಂತಾರೆ ಅದಕ್ಕೆ. ಅಂಥ ಮಹಾಮಾರಿಗಳು ಬಂದಾಗ ಮಾಡುವಂಥದ್ದು ಜಗತ್ತಿಗೆ ಬರುವಂಥ ದೋಷಗಳು, ಕ್ಷೋಭೆಗಳು, ಅರಾಜಕತೆ. ನೋಡ್ರಿ, ಅಂದ್ರೆ ವೈಶ್ವಿಕ ಅಂತಂದ್ರೆ ನಮ್ಮ ರಾಷ್ಟ್ರ ಅದಕ್ಕೆ ಸಾಮೂಹಿಕವಾಗಿ ಎಲ್ಲಾ ಜನರಿಗೆ ಬರುವಂಥದ್ದು. ದೊರೆಗಳು ಆಗಿನ ಕಾಲದಲ್ಲಿ ಸರಿಯಾಗಿಲ್ಲದೆ ಇದ್ದಾಗ ದುರ್ಭಿಕ್ಷ ಆಗಿ ಎಷ್ಟು ರಾಜರ್ರಿ ಅವರು, ಎಷ್ಟು ಅಹಂಕಾರ ಅದೆಲ್ಲ ಮಾಡಿ ಈ ಸಂವತ್ಸರದ ಹೆಸರು ಪರಾಭವ. ಅವರೆಲ್ಲ ಸೋತಿದ್ದೆ ಅದಕ್ಕೆ, ಅಹಂಕಾರದಿಂದ ವರ್ತನೆ ಮಾಡಿದ್ರು. ವೈಭೋಗ, ಅವರು ವೈಭೋಗ ನೋಡ್ಬೇಕದು. ಅದನ್ನ ಇನ್ನ ತನಕ ಫೋಟೋದಾಗ ನಿಮ್ಗೆ ಅಲ್ಲೆಲ್ಲಿ ಸಿಗ್ತದೆ. ಅಲ್ಲೆಲ್ಲಿ ನಾವು ಕೇಳ್ತೀವಿ ಆ ಆಗಿನ ರಾಜರು ಯಾವ ತರ ಇದ್ರು ಅಂತೇಳಿ. ಅದನ್ನ ನೀವು ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಶರೆ ಕುಡಿದೇನು, ಅವರು ಮಾತುಗಳೇನು, ಅವ್ರ ನೃತ್ಯ ನೋಡುವುದೇನು, ರಾಜರ ಲಕ್ಷಣನೇ ಇದ್ದಿದ್ದಿಲ್ಲ ಅವ್ರ ಹತ್ರ. ಇಂಥ ದೋಷಗಳಿಂದ, ಇಂಥ ರಾಜರಿದ್ದಾಗ ದೋಷಗಳು ಬರ್ತದೆ. ಏನ್ ದೋಷ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಅರಾಜಕತೆ ಉಂಟಾಗಿ ಕಳ್ಳರು, ಕಾಕರು, ದರೋಡೆ, ಸುಲಿಗೆ ಇವೆಲ್ಲ ಮನೆ ಮನೆಯಲ್ಲಿ ನಡೆದಾಗ ಪ್ರಾರಂಭ. ಇಂಥದ್ದು ವೈಶ್ವಿಕವಾಗಿರ್ತಕ್ಕಂಥ ದೋಷಗಳು. ಬರೇ ನೋಡ್ರಿ, ರೋಗ ಬಂತು, ಇದು ಬಂತು ಅಂತಲ್ಲ. ಈಗ ಬೆಲೆ ಏರಿಕೆ ಯಾವ ಕಾರಣಕ್ಕಾಗಿ? ಯುದ್ಧದ ಕಾರಣಕ್ಕಾಗಿ ಬೆಲೆ ಏರಿಕೆ ಅನ್ನೋದು ಕಾಣಿಸ್ತದೆ. ಬೇರೆ ಬೇರೆ ಕಾರಣಗಳು. ಇದನ್ನ ಬಿಟ್ಟು ಇನ್ನೂ ಕೆಲವು ಅವ ಅಂತ ಹೇಳಿದ್ರೆ, ಬರಗಾಲ ಬೀಳ್ತದೆ. ಇವತ್ತೇನೋ ವಿಜ್ಞಾನ ಬಹಳಷ್ಟು ಮುಂದುವರೆದಿದ್ರಿಂದ ನಮಗೆ ನೀರು ತಲುಪಿಸುವಂತ ವ್ಯವಸ್ಥೆ ನಮ್ಮ ಸರ್ಕಾರಗಳು ಮಾಡಿವೆ. ಕುಡಿಲಿಕ್ಕೆ ನೀರು ಇಲ್ಲೇ ಇರುವಂತ ಜಾಗನೇ ಇಲ್ಲ ಇವತ್ತು ನಮ್ಮ ದೇಶದಲ್ಲಿ. ಸಾಮಾನ್ಯವಾಗಿ ಎಲ್ಲ ಊರಿಗೂ ನಳ, ನೀರು, ಬಾವಿ ಏನೋ ಒಂದು ವ್ಯವಸ್ಥೆ ಸರ್ಕಾರ ಮಾಡಿವೆ. ಯಾವುದೇ ಸರ್ಕಾರ ಮಾಡಿದ್ದಾರೆ. ಅಂಥ ವ್ಯವಸ್ಥೆಯನ್ನ ಈಗ ದುರ್ಭಿಕ್ಷ ಅನ್ನೋದು ನಮ್ಮಲ್ಲಿಲ್ಲ. ಯಾವಾಗ ರಾಜರು ಇಂಥ ಒಂದು ಗುಣಗಳಿಂದ ಕೂಡ್ತಾರೋ ಅವಾಗ ದುರ್ಭಿಕ್ಷೆ ಉಂಟಾಗ್ತದೆ. ಬರಗಾಲ ಬಂದಾಗ ದುರ್ಭಿಕ್ಷೆ ಆಗ್ತದೆ. ನೀರಿಲ್ಲಾರ್ದೆ ಎಷ್ಟು ಜನ ತೊಂದರೆ ಅನುಭವಿಸಿದ್ದಾರೆ ಅಂತ ಹೇಳಿ ನಾವು ಕಥೆಗಳಲ್ಲಿ ಕೇಳಬಹುದು. ಅದೇ ರೀತಿ ಪ್ರವಾಹ, ಇವತ್ತಿಗೂ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ. ಎಷ್ಟೋ ಪ್ರಯತ್ನಗಳನ್ನ ನಮ್ಮ ವಿಜ್ಞಾನಿಗಳು, ಸರ್ಕಾರ ವ್ಯವಸ್ಥೆಗಳನ್ನ ಮಾಡ್ತಾನೆ ಇರ್ತದೆ. ಆದ್ರೂ ಪ್ರವಾಹದಿಂದ ದೋಷಗಳು ಬರ್ತಾವೆ. ಇಂತಹ ದೋಷಗಳು ವೈಶ್ವಿಕವಾಗಿರ್ತಕ್ಕಂಥ ದೋಷಗಳು ಬೇರೆ. ಇನ್ನು ಎರಡನೇದಾಗಿ ನಮ್ಮಿಂದ ನಾವೇ ಮಾಡಿಕೊಳ್ಳುವಂಥ ದೋಷಗಳು. ಪರಿಹಾರ ಬೇಕಾಗಿದ್ದು ಇದಕ್ಕೆ. ನೀವು ಸಾಮಾನ್ಯವಾಗಿ ವೈಶ್ವಿಕವಾಗಿ ಬರುವಂತಹ ದೋಷಗಳಿಗೂ ಸಹಿತ ವ್ಯಕ್ತಿಗತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಭಗವಂತನೇ ನಮ್ಮನ್ನೇ ಸಂರಕ್ಷಣೆ ಮಾಡು ಅಂತೇಳಿ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಲೋಕ ಕಲ್ಯಾಣಾರ್ಥ ಮಾಡುವುದು ಅಂತ ಹೇಳ್ತೀವಿ. ಜಪ ಮಾಡ್ತೀವಿ, ಹೋಮ ಮಾಡ್ತೀವಿ ಅಂತ ಹೇಳ್ತೀವಿ. ಅವಾಗ ಇಂಥ ದಾನಗಳನ್ನ ಮಾಡಬೇಕು. ಅಗ್ನಿದಾನ, ವಿದ್ಯಾದಾನ, ಜ್ಞಾನದಾನ. ಜ್ಞಾನ ಇದ್ದಲ್ಲೇ ನೋಡ್ರಿ, ಅಜ್ಞಾನದಿಂದ ಬಹಳಷ್ಟು ಯುದ್ಧಗಳಾಗಿದ್ದು ಅಜ್ಞಾನದಿಂದನೇ. ಅಜ್ಞಾನದ ಕಾರಣದಿಂದಾಗಿ ಯುದ್ಧಗಳಾಗಿವೆ. ಅಜ್ಞಾನದ ಕಾರಣದಿಂದಾಗಿ ಕ್ಷೋಭೆಗಳಾಗಿವೆ. ಬಹಳಷ್ಟು ಶತ್ರುಗಳನ್ನ ನಮ್ಮ ಬೇರೆ ಬೇರೆ ದೇಶದ ಮೇಲೆ ಶತ್ರುಗಳು ಅವರು ಪ್ರಯತ್ನವನ್ನು ಮಾಡಿ ದೇಶಕ್ಕೆ ನಾಶವನ್ನು, ಜಗತ್ತಿಗೆ ನಾಶವನ್ನು ಉಂಟು ಮಾಡ್ತಾರೆ. ಇಂಥ ಒಂದು ರೋಗಗಳು, ಮಹಾಪಾತಕಗಳು, ಭೂಕಂಪ ಎಲ್ಲೇ ಕಂಟ್ರೋಲಿಗೆ, ಯಾವ ಕಂಟ್ರೋಲ್ನಾಗ ಅದ ಹೇಳ್ರಿ? ಇಂಥ ದೋಷಗಳಿಗಿದ್ದಾಗ ಪರಿಹಾರವಾಗಿನೂ ಈ ಅಗ್ನಿದಾನವನ್ನ ಮಾಡಬಹುದು. ಅಗ್ನಿದಾನ ಹೆಂಗ್ ಮಾಡ್ಬೇಕು ಅಂತ ಹೇಳ್ತೀನಿ. ಅದೇ ರೀತಿ ವ್ಯಕ್ತಿಗತವಾಗಿ ಬರುವಂತ ದೋಷಗಳು, ಕೆಲವು ನಾವಾಗನೇ ಮಾಡಿಕೊಳ್ಳುವಂತ ದೋಷಗಳು, ನಮಗೆ ನಾವು ಹುಡುಕ್ತಾ ಇರುವಂತ ಪರಿಹಾರ ವ್ಯಕ್ತಿಗತವಾಗಿರ್ತಕ್ಕಂಥ ದೋಷ. ನನ್ನ ಜಾತಕದಾಗ ಹೆಂಗದ ನೋಡ್ರಿ, ಹೇಳ್ರಿ ಅನ್ನುವಂಥ ಒಂದು ಪ್ರಶ್ನೆ. ನಾವಾಗನೇ ಮಾಡ್ಕೊಳ್ಳುವಂಥದ್ರಾಗ ನಮಗೇನೇನ್ ಆಗ್ತದೆ? ಕೆಲವು ಪರರಿಂದ ಆಗ್ತಾವ, ಕೆಲವು ನಮ್ಮಿಂದನೇ ಆಗ್ತದೆ. ಏನ್ರಿ, ನಮ್ಮ ಮೇಲೆ ಮತ್ತೊಬ್ಬರ ಪ್ರಭಾವದಿಂದ ಅಥವಾ ಬೇರೆ ಬೇರೆ ಕಾರಣದಿಂದಾಗಿ ನಮಗೆ ಹಾನಿ ಆಗ್ತದೆ ಅಥವಾ ದೋಷಗಳು ಬರ್ತವೆ. ಅದು ಯಾವ ದೋಷಗಳು ಅಂತ ಹೇಳಿದ್ರೆ, ದ್ರವ್ಯ ಹಾನಿ ಆಗೋದು. ಕೆಲವರು ಬಂದು ಹೇಳ್ತಾರೆ, ನಮ್ಮ ಹತ್ರ ಒಟ್ಟ ರೊಕ್ಕನೇ ನಿಂದ್ರಂಗಿಲ್ರಿ, ಬಹಳ ನುಕ್ಸಾನ. ಹೌದಲ್ಲ? ಇಂಥ ಒಂದು ದೋಷಗಳು. ಮಾನ ಹಾನಿ ಆಗುದು, ಆಮೇಲೆ ಸ್ಥಾನ ಹಾನಿ ಆಗುದು. ಎಲ್ಲೋ ನೌಕರಿ ಮಾಡ್ತಿರ್ತೀರಿ, ಅಲ್ಲಿಂದ ತೆಗೆದು ಬಿಡ್ತಾರೆ. ಇದು ನಿಮ್ಮ ಕಂಟ್ರೋಲ್ನಾಗಿಲ್ಲ, ನೀವು ಮಾಡಿದ ತಪ್ಪೇನ ಅಲ್ಲಿ ಇರುವುದಿಲ್ಲ ಅಲ್ಲಿ. ಅಂಥದ್ದು ಒಂದು. ಅದೇ ರೀತಿ ನೀವು ಎಲ್ಲಿ ಕೆಲಸ ಮಾಡ್ಲಿಕ್ಕೆ ಅಲ್ಲಿ ಬಾಸ್ ಮಾಡುವಂತ ಅಥವಾ ಅಲ್ಲಿ ಯಜಮಾನರು ಮಾಡುವಂತ ನಿಮಗೆ ಕೊಡುವಂತ ತೊಂದರೆಗಳಾಗಿರ್ಬೋದು, ಅಥವಾ ನೀವು ದೊಡ್ಡ ಒಂದು ಒಳ್ಳೆ ಉನ್ನತ ಸ್ಥಾನದಾಗಿದ್ದೀರಿ, ನಿಮ್ಮ ಸೇವಕರು ಮಾಡುವಂತ ದೋಷಗಳು.
ಸೇವಕರು ಮಾಡುವಂಥ ತೊಂದರೆಗಳು, ಇವು ಎಲ್ಲ ದೋಷಗಳೇ ರೀ. ಅಂದ್ರೆ ಪರರಿಂದ ಬರುವಂಥ ದೋಷಗಳು ಬೇರೆ, ಒಂದು ವೈಶ್ವಿಕವಾಗಿರ್ತಕ್ಕಂಥ ದೋಷ, ಎರಡನೇದು ಪರರಿಂದ ಬರುವಂಥ ದೋಷ, ಮೂರನೇದಾಗಿ ನಮ್ಮಿಂದ ನಾವೇ ಮಾಡಿಕೊಳ್ಳುವಂಥ ದೋಷ. ನಾವು ನಮ್ಮಲ್ಲೇ ಹುಡುಕುವಂಥದ್ದು ಯಾವ ದೋಷ ಹುಡುಕ್ತಾ ಇದ್ದೀರಿ, ಯಾವ ಥರದ ದೋಷಕ್ಕೆ ಪರಿಹಾರ ಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿ ನಿರ್ಧಾರ ಮಾಡ್ಕೋಬೇಕು. ನಾವು ಎದರಿಂದ ಮಾಡ್ಬೇಕಂದ್ರೆ ಜಾತಕದಿಂದ ಮಾಡಬಹುದು. ಜಾತಕದಿಂದ ವೈಯಕ್ತಿಕವಾಗಿರ್ತಕ್ಕಂಥ ದೋಷಗಳನ್ನ ಹುಡುಕುವುದು ಬಹಳ ಉತ್ತಮವಾಗಿರ್ತಕ್ಕಂಥ ಕೆಲಸ. ನಮ್ಮಲ್ಲಿರ್ತಕ್ಕಂಥ ದೋಷಗಳನ್ನು ನಾವು ಹುಡುಕಬೇಕು. ಅದರಲ್ಲಿ ಅನೇಕ ದೋಷಗಳು ಬರೀ ದೋಷಗಳು ಲಿಸ್ಟ್ ಮಾಡಿದ್ರೆ ಅದಕ್ಕೆ ಲಿಮಿಟೇ ಇಲ್ಲ. ಎಲ್ಲದಕ್ಕೂ ಒಂದೇ ಪರಿಹಾರ ಅಂದ್ರೆ ರಾಮನಾಮ ಜಪ ನಮ್ಮ ಗುರುಗಳು ಹೇಳಿದ್ದಾರೆ, ಅದನ್ನ ಮಾಡ್ತಾ ಇರಬೇಕು, ಯಾರೂ ತಪ್ಪಿಸಬಾರ್ದು. ಅದನ್ನ ಬಿಟ್ಟು ಇನ್ನೂ ಕೆಲವು ದೋಷಗಳು, ಆ ದೋಷಗಳನ್ನು ಒಂದು ಲಿಸ್ಟ್ ಮಾಡಿ ಕನಿಷ್ಠ ಸಾಮಾನ್ಯ ನೆನಪಿಗೆ ತರುವಂತದನ್ನ ಕೆಲಸ ಏನಂತ ಹೇಳಿದ್ರೆ, ದಾರಿದ್ರ್ಯ, ಬಡತನ ಇವು ಬರ್ತಾವ. ಇದಕ್ಕೆಲ್ಲ ಕಾರಣಗಳು ಬೇರೆ ಬೇರೆ ಕಾರಣಗಳಿರ್ತಾವ. ಅನಂತರ ಭಯಗಳು, ಅನಾವಶ್ಯಕ ಭಯದಿಂದ ನಾವು ಹಾನಿಯನ್ನು ಅನುಭವಿಸ್ತೀವಿ. ಯಾವ್ಯಾವ ಭಯ ರೀ? ಆಯುಷ್ಯದ ಭಯ ಮೊದಲನೇದ್ದು. ನಾ 2 ದಿವಸ ಇರ್ತೀನಿ ಗೊತ್ತಿಲ್ಲ, ಬಹಳ ವೈರಾಗ್ಯ ಮಾತಾಡ್ತಿರ್ತಾರ್ರಿ. ಇವತ್ತಿದ್ದವ್ರು ನಾಳೆ ಇರ್ತೀವಿ ಇಲ್ಲೋ ಅಲ್ಲ ಅವನ ಇಂಥದ್ದು ಏನಿದು? ಇದು ಜ್ಯೋತಿಷ್ಯಕ್ಕೆ ಸಂಬಂಧ ಇಲ್ಲ. ಜ್ಯೋತಿಷ್ಯ ಅನ್ನೋದು ಹುರುಪು ತುಂಬುವಂತ ಕೆಲಸ, ವ್ಯಕ್ತಿಗೆ ಜೀವನ ಉತ್ಸಾಹವನ್ನು ತುಂಬುವಂತ ಕೆಲಸ ಯಾವ್ದಾದ್ರು ಇದ್ರೆ ಜ್ಯೋತಿಷ್ಯ. ಜ್ಯೋತಿಷ್ಯದ ಹೆಸರೇನು ಹೇಳ್ತಂದ್ರ ದೀಪ, ದಾರಿಯನ್ನು ತೋರಿಸುವಂಥದ್ದು. ವೈರಾಗ್ಯ ಅಂದ್ರ ನಾ ಹೇಳುದು ಈ ನೆಗೆಟಿವ್ ವಿಚಾರಗಳನ್ನು ತುಂಬುವಂಥದ್ದಲ್ಲ. ನಾವೇನು ಬಡತನದಿಂದ ಬರುವುದಿಲ್ಲ, ಬಹಳ ಜನ ಬಡತನದಿಂದನೇ ಮೇಲೆ ಬಂದಾರ್ರಿ. ಈ ದಾರಿದ್ರ್ಯ ಅನ್ನೋ ದೋಷನೇ ಅಲ್ಲ, ಅದರಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನಗಳನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ. ಅದಕ್ಕೆ ಅಂತ ಸಂದರ್ಭದಾಗ ಇವನ್ ಮಾಡಂತ ಹೇಳಿ ಯಾವುದು? ದೀಪದಾನ. ಇದು ನಾ ಹೇಳಿಗತ್ತಿದ್ದು ಇವತ್ತ ಅಗ್ನಿದಾನ, ಬಹಳ ನೆನ್ಪಿಡ್ಬೇಕಾಗಿರ್ತಕ್ಕಂಥದ್ದು. ಅಗ್ನಿದಾನ, ಅಗ್ನಿಯನ್ನು ದಾನ ಕೊಡೋದು ಇದಕ್ಕೆ ಪರಿಹಾರ ಅಂತ ಹೇಳಿದ್ದಾರೆ. ಇಂಥದಕ್ಕೆಲ್ಲ ಪರಿಹಾರ ಅಂತ ಹೇಳಿದ್ದಾರೆ. ಇನ್ನೊಂದು ಅಪಮೃತ್ಯು ಭಯ. ಹೊಸ ಗಾಡಿ ತಗೊಂಡು ಬಂದ ದಿವಸ ಕೇಳ್ತಾರೆ, ಮೂರ್ತಿ ಕೇಳಿಗೆ ಬಂದಿರ್ತಾರೆ ನಮ್ಮ ಹತ್ರ, ಹೊಸ ಗಾಡಿ ತಗೊಳಿಗತ್ತೀನ್ರಿ, ಇದಕ್ಕೇನೂ ಆಗಬಾರ್ದು. ಏನೂ ಆಗುದಿಲ್ಲಪ್ಪ, ನಿನಗೂ ಏನೂ ಆಗುದಿಲ್ಲ, ಹೊಸ ಗಾಡಿಗೂ ಏನೋದಲ್ಲ. ಲಕ್ಷಾಂತರ ಜನ ಗಾಡಿ ನಡೆಸ್ತಾ ಇದ್ದಾರೆ, ವೆಹಿಕಲ್ಗಳು ನಡೆಸ್ತಾ ಇದ್ದಾರೆ. ಒಂದು ಸ್ವಲ್ಪ ವಿಚಾರ ಮಾಡಿ ಎಚ್ಚರಿಕೆಯಿಂದ ಗಾಡಿಯನ್ನು ಹೊಡಿ. ಇಷ್ಟು ಸಾಮಾನ್ಯ ಜ್ಞಾನವನ್ನ ನಾವು ಜ್ಯೋತಿಷಿಗಳು ಕೊಡಬಹುದು. ಆದ್ರೆ ಹಂಗಾದ್ರೆ ಅಪಮೃತ್ಯು ಆಗುದಿಲ್ಲೇನು? ಅಪಮೃತ್ಯುಗಳು ಆಗ್ತಾವ ನೆಗೆಟಿವ್ ವಿಚಾರದಿಂದ, ಅಂದ್ರೆ ಭಯ, ಅನೇಕ ಭಯದಿಂದ. ಅದರ ರೋಗದೊಳಗೆ ಹೇಳಿದ್ದಾರೆ, ಕೆಲವು ರೋಗಗಳನ್ನು, ಮಾನಸಿಕ ರೋಗಗಳನ್ನು ಹೇಳಿದ್ದಾರೆ. ಆ ಮಾನಸಿಕ ಕ್ಷೋಭೆಗೆ ಒಳಗಾಗಿ ಮಾನಸಿಕವಾಗಿ ನೊಂದುಕೊಂಡು ಕೆಲವರು ಏನೇನೋ ಅಪಮೃತ್ಯುಗಳಿಗೆ ಕಾರಣ ಆಗ್ತದೆ. ಅಂಥವೆಲ್ಲ ಆಗಬಾರ್ದು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಅಗ್ನಿದಾನವನ್ನ ಕೊಡಬೇಕು. ಅದೇ ರೀತಿ ಅಸಾಧ್ಯವಾಗಿರ್ತಕ್ಕಂಥ ರೋಗಗಳು ನಮಗ್ ಬರುವುದೇ ಇಲ್ಲ, ನಮಗ್ ಯಾವ ಡಾಕ್ಟರ್ಗೂ ನಿಲುಕದೇ ಇರ್ತಕ್ಕಂಥ ಕೆಲವು ರೋಗಗಳು, ಆ ಹೆಸರುಗಳನ್ನ ಹೇಳಬಾರ್ದು. ಯಾಕಂದ್ರೆ ಅದಕ್ಕೆ ರೋಗಕ್ಕೆ ಪರಿಹಾರ ಅದನ್ನೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ, ಅದನ್ನ ವೈದ್ಯರು ಹೇಳ್ತಾರೆ. ಮತ್ತು ಯಾರು ಅದನ್ನ ಅನುಭವಿಸ್ತಾ ಇರ್ತಾರೋ ಅವ್ರಿಗೆ ಗೊತ್ತಿರ್ತದೆ. ಕೆಲವು ರೋಗಕ್ಕೆ ನನ್ನ ರೋಗಕ್ಕೆ ಪರಿಹಾರನೇ ಇಲ್ಲೇನೋ ಅಂತ ತಿಳ್ಕೊಂಡಿರ್ತಾರೆ. ಅಂತ ಸಂದರ್ಭದಲ್ಲಿ ಯಾವುದೇ ರೋಗಕ್ಕೂ ಇವತ್ತಿನ ವೈದ್ಯಕೀಯ ಕ್ಷೇತ್ರದಲ್ಲಿ ಪರಿಹಾರ ಅದ ಅಂತೇಳಿ ವೈದ್ಯರು ತಿಳಿಸ್ತಾ ಇರ್ತಾರೆ. ಅನೇಕ ಪ್ರಯತ್ನಗಳನ್ನು ಅವರು ಮಾಡ್ತಾ ಇರ್ತಾರೆ. ಎಂತೆಂಥ ರೋಗಗಳನ್ನ ಅವರು ಶಮನ ಮಾಡಿದ್ದಾರೆ, ಆರೋಗ್ಯವನ್ನು ಕೊಟ್ಟಿದ್ದಾರೆ. ಅಂತ ವೈದ್ಯರನ್ನ ವೈದ್ಯೋ ನಾರಾಯಣೋ ಹರಿ, ಭಗವಂತನ ಸನ್ನಿಧಾನ ವೈದ್ಯರಲ್ಲಿ ಇರ್ತದೆ. ಅಂತದ್ರಿಂದ ಅದಕ್ಕೂ ಸಹಿತ ಪರಿಹಾರದ ಇಂಥ ಅಪಮೃತ್ಯುಗಳು ನಾಶ ಆಗ್ಬೇಕಾದ್ರೆ ಜ್ಯೋತಿಷ್ಯದ ಪರಿಹಾರ ಏನು ಅಂತ ಹೇಳಿದ್ರೆ ಅಗ್ನಿದಾನ. ಅದೇ ರೀತಿ ಇವು ಎಲ್ಲ ಏನ್ರಿ ಪರರಿಂದ ಆಗುವಂಥದ್ದು. ದೋಷ ನಮ್ಮಲ್ಲಿ ಬಂದದ, ರೋಗ ಬಂದದ ಖರೆ, ಅದಕ್ಕೆ ಪರಿಹಾರ ಯಾರಿಂದ ಬೇಕು? ಇವರಿಂದ. ದೋಷವೂ ಪರರಿಂದ ಬರಬೇಕು ಮತ್ತು ಪರಿಹಾರವೂ ಮತ್ತೊಬ್ಬರಿಂದ ಬರಬೇಕು. ಕೆಲವೊಂದು ಏನಂದ್ರ ದೋಷಗಳು ನಮ್ಮಲ್ಲೇ ಇವೆ, ಪರಿಹಾರವೂ ನಮ್ಮಲ್ಲೇ. ಅಂಥ ಕೆಲವು ವಿಷಯಗಳು ಏನಂತ ಹೇಳಿದ್ರೆ, ಜನ್ಮದಿಂದ ನಮಗೇನೋ ಒಂದು ದೋಷ ಬಂದಿದೆ, ದೈಹಿಕವಾಗಿರ್ತಕ್ಕಂಥ ಒಂದು ದೋಷ. ಯಾರಿಗೋ ಕಣ್ಣಿಗೆ ಕಾಣಿಸಂಗಿಲ್ಲ, ಯಾರಿಗೋ ಕಿವಿಗೆ ಕೇಳಿಸಂಗಿಲ್ಲ, ದೈಹಿಕವಾಗಿ ವಿಕಲ ಅಥವಾ ನಾವೇನಂತೀವಿ ವಿಶೇಷ ಚೇತನರಿದ್ದಾರೆ. ಅವರಲ್ಲಿ ಅಪೂರ್ವವಾಗಿರ್ತಕ್ಕಂಥ ಶಕ್ತಿ ಭಗವಂತ ಕೊಟ್ಟಿರ್ತಾನೆ. ಅದರ ಉಪಯೋಗವನ್ನು ಅವರು ಪಡ್ಕೊಳ್ಬಹುದು. ಅದನ್ನ ಅರ್ಥ ಮಾಡಿಕೊಂಡು ಅವ್ರು ಜೀವನ ಮಾಡಿದರೆ, ಅಂತ ದಾನಗಳನ್ನ ಮಾಡಿದರೆ ಅದಕ್ಕೆ ಪರಿಹಾರವಾಗಿ ಅದು ನಿಲ್ತದೆ ಅಂತ ಹೇಳ್ಬೋದು. ಅದೇ ರೀತಿ ನಾವು ಮಾಡುವಂಥ ತಪ್ಪುಗಳಲ್ಲಿ, ದೋಷ ಅಂದ್ರೇನ್ರಿ?
ಪಾಪ ಎರಡೂ ಒಂದೇ. ಪಾಪ ಅಂದ್ರೂ ಒಂದೇ, ದೋಷ ಅಂದ್ರೂ ಒಂದೇ. ನಾವು ಮಾಡುವಂತ ಪಾಪಕ್ಕೆ ನಾವೇ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ನಾವು ಮಾಡುವಂತ ದೋಷಕ್ಕೆ ಪರಿಹಾರ ಎಲ್ಲಿದೆ ಅಂದ್ರೆ ನಮ್ಮಲ್ಲೇ ಇದೆ. ಅದ್ರಾಗ ಬಹಳ ದೊಡ್ಡದು ಯಾವುದು ಅಂತ ಹೇಳಿದ್ರೆ ತಂದೆ ತಾಯಿಗಳನ್ನ ಅಲಕ್ಷಿಸುವುದು, ಅವ್ರ ಮಾತನ್ನ ಕೇಳದೇ ಇರುವುದು, ಅಪಮಾನ ಮಾಡುವುದು, ಅವರಿಗೆ ವ್ಯವಸ್ಥೆಯನ್ನ ಮಾಡದೇ ಇರುವುದು, ಅವರಿಗೆ ಅಪಮಾನ ಮಾಡುವಂಥದ್ದು, ಅಗೌರವ ಮಾಡುವಂಥದ್ದು, ಇಂಥದ್ದೆಲ್ಲ ದೋಷಗಳು ಸಾಮಾನ್ಯವಾಗಿ ವ್ಯಕ್ತಿಗತವಾಗಿ ಬರುವಂಥ ದೋಷ. ಇದನ್ನು ಜಾತಕದಿಂದ ನೋಡ್ಬೋದು. ಜಾತಕದಿಂದ ಯಾವ ರೀತಿ ನೋಡ್ಬೇಕಂತ ಹೇಳಿದ್ದಾರೆ, ಮುಖ್ಯವಾಗಿ ಚತುರ್ಥ ಭಾವ ಮತ್ತು ದಶಮ ಭಾವ ಮಾತೃ ಪಿತೃಗಳಿಗೂ. ಇದಕ್ಕೆ ನೋಡ್ಲಿಕ್ಕೆ ಕ್ರಮಗಳು ಬೇರೆ ಬೇರೆ ಇವೆ. ಆಯಾ ಭಾವಗಳಿಂದ ಆಯಾ ಗ್ರಹಗಳಿಂದ ಚಿಂತನೆಯನ್ನ ಮಾಡಬೇಕು. ಇದಕ್ಕೂ ಕೂಡ ಪರಿಹಾರ ಆಗಿ ಯಾವುದು, ಅಗ್ನಿದಾನ. ಅದೇ ರೀತಿ ಹೇಳ್ತಾರೆ ಬಂಧುಗಳಿಂದ. ನೋಡ್ರಿ, ಬಂಧುಗಳ ಜೊತೆಗೆ ನೀವು ಯಾವ ರೀತಿ ಇರ್ತೀರಿ ಅವ್ರು ಆ ರೀತಿ ಅದೇ ರೀತಿಯಾಗಿರ್ತಕ್ಕಂಥ ನಮಗೆ ಫಲ ಸಿಗ್ತಾ ಇರ್ತದೆ. ತಂದೆ ತಾಯಿ ಮಾತನ್ನು ನೀವು ಕೇಳದೇ ಇದ್ರೆ ನಿಮ್ಮ ಮಾತನ್ನು ನಿಮ್ಮ ಮಕ್ಕಳು ಕೇಳುವುದಿಲ್ಲ. ಈ ತರದ ವ್ಯವಸ್ಥೆ ಮುಂದೆ ಬಂದೇ ಬರ್ತದೆ ಅನ್ನುವಂಥದ್ದೊಂದು. ಸ್ತ್ರೀವಧ, ಹೆಣ್ಮಕ್ಳ ಜೊತೆ ಕಾದಾಟ, ಅವ್ರಿಗೇನೋ ತೊಂದರೆ ಕೊಡುದು, ಅವರ ಜೊತೆ ಜಗಳ ಬಡದಾಟ, ಇಂಥವೆಲ್ಲ ದೋಷಂತೆ ಪಾಪಗಳು ಅಂತ ಕರೆದಾರ್ರಿ ಇದಕ್ಕೆ. ಈ ಪಾಪಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಪ್ರಾಯಶ್ಚಿತ್ತ ರೂಪವಾಗಿ ಅಗ್ನಿದಾನ. ನೋಡ್ರಿ, ಈ ತರದ ದೋಷಗಳೇನಿವಲ್ಲ. ಆಮೇಲೆ ನಿಷಿದ್ಧ ಪದಾರ್ಥಗಳನ್ನ ತಿನ್ನೋದು. ಯಾವ್ಯಾವ ನಿಷಿದ್ಧ ಪದಾರ್ಥ ಅಂತದನೋ ಅದನ್ನೆಲ್ಲ ತಿನ್ನೋದು. ಅದರಿಂದ ರೋಗಗಳು ಬರ್ತಾವ, ದೋಷಗಳಾಗ್ತಾವ. ಇದು ಯಾರ ಕೈ ಆಗದ, ಬಿಡುದು ಯಾರ ಕೈ ಆಗದ, ನಮ್ಮ ಕೈ ಆಗಿದೆ. ಇದೇ ತರದ ಸುಳ್ಳು ಹೇಳುವುದು, ಇದು ದೋಷ ಅಲ್ಲೇನು, ಪಾಪ ಇದು ದೋಷ. ಇಂಥ ದೋಷಗಳಿಗೆ ಪರಿಹಾರ ಯಾವುದು, ಅದೇ ಅಗ್ನಿದಾನ. ಇದೇ ರೀತಿ ಬ್ರಹ್ಮ ಹತ್ಯ, ಜ್ಞಾನಿಗಳಿಗೆ ಹಿರಿಯರಿಗೆ ಅವರನ್ನು ನೋಯಿಸೋದು, ಅವರಿಗೆ ಅಪಮಾನ ಮಾಡೋದು, ಅವರಿಗೆ ತೊಂದರೆ ಕೊಡೋದು ಬ್ರಹ್ಮ ಹತ್ಯೆಗೆ ಸಮಾನ ಆಗಿರ್ತಕ್ಕಂಥದ್ದು. ಗೋ ಹತ್ಯ, ಆಕಳಿಗೆ ಹೊಡೆದ್ರೂ ಸಹಿತ ಏನೋ ಒಂದು ಯಾವುದೋ ಕಾರಣಕ್ಕಾಗಿ ಹೊಡೆದ್ರೂ ಸಹಿತ ಅದು ದೋಷ ಬರ್ತದೆ ಅಂತ ಹೇಳ್ತಾರೆ. ಇದೇ ರೀತಿಯಾಗಿರ್ತಕ್ಕಂಥ ಇನ್ನು ಕೆಲವು ದೋಷಗಳು, ಈ ಇಂಥ ದೋಷಗಳಿಗೆ ಬಹಳಷ್ಟು ಜನ ನಮ್ಮ ಹತ್ರ ಬರ್ತಾ ಇರ್ತಾರೆ. ಏನ್ ಹೇಳ್ತಾರೆ, ನನ್ನ ಹತ್ರ ಒಂದೇ ಅಲ್ಲ, ಎಲ್ಲಾ ಜ್ಯೋತಿಷಿಗಳ ಹತ್ರ ಹೋಗ್ತಾರೆ. ನಮ್ಮ ಮಗ ಬಹಳ ಹಾದಿ ಬಿಟ್ಟಾನ್ರಿ, ಆತ ಏನ್ ಮಾಡ್ತಿರ್ತಾನ, ಈ ಕುಡಿಬಾರ್ದನ್ನ ಕುಡಿತಾನ. ಸ್ಪಷ್ಟವಾಗಿ ವಿಷಯ ಏನಂದ್ರೆ ಕುಡಿಬಾರ್ದಂತ ಶರೆ, ಸರಾಯಿ, ಹೆಂಡ ಇತ್ಯಾದಿಗಳನ್ನು ದುಶ್ಚಟಗಳಿಗೆ ದಾಸನಾಗಿ, ಈ ಏನು ಬೆಟ್ಟಿಂಗು ಅದು ಇದು ಇಂಥವೆಲ್ಲ ಮಾಡ್ತಾರೆ. ಯಾವುದು ಮಾಡಬಾರ್ದದಲ್ಲ ಅದನ್ನೆಲ್ಲ ಮಾಡ್ತಿರ್ತಾನೆ. ಪರಿಹಾರ ಎಲ್ಲದರಿ ಇದಕ್ಕೆ? ನೀವು ಹೊರಗೆ ಜ್ಯೋತಿಷಿಗಳ ಹತ್ರ ಕೇಳ್ಕೊತ ಹೋದ್ರೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ರೆ ಅವನು ಬಿಡ್ಬೇಕಲ್ಲ ಅದನ್ನ. ಹೌದಲ್ರಿ, ಇದು ವಾಸ್ತವ ಇದ್ದಂಥದ್ದು. ಇದಕ್ಕೆ ಪರಿಹಾರ ಎಲ್ಲದಂದ್ರೆ ಆತನ ಹತ್ರ ಅದೇ. ಹಂಗಾದ್ರೆ ನೀವು ಅಗ್ನಿದಾನ ಮಾಡಿದ್ರೆ ಬಿಡ್ಲಿಕ್ಕೆ ಸಾಧ್ಯದನು, ಅಗ್ನಿದಾನ ಮಾಡಿದ್ರು ಬಿಡ್ಲಿಕ್ಕೆ ಸಾಧ್ಯ ಇಲ್ರಿ. ಇದನ್ನು ಮಾಡಿಸೋದು ಉದ್ದೇಶ ಏನಂತಂದ್ರೆ ವ್ಯಕ್ತಿಗತವಾಗಿ ಚಿಂತನೆ ಬರಬೇಕು. ಅದು ಎಲ್ಲಿ ನೋಡ್ಬೇಕಂದ್ರೆ ಜಾತಕದಲ್ಲಿ ನೋಡಿ, ಸುಮ್ಮನೆ ಬಹಳ ಒಳ್ಳೆಯವ್ರಿಗೆ ಹೋಗಿ ನೀನು ದುಷ್ಟತನ ಮಾಡ್ತೀಯ, ನೀನು ದುಷ್ಟಿದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಇಲ್ಲದೆ ಇದ್ದವ್ರಿಗೆ ದೋಷ ಹೇಳೋದು ಸಹಿತ ಪಾಪ ರೀ, ಅದು ಜ್ಯೋತಿಷಿಗಳಿಗೆ ಪಾಪ. ಅದೇ ರೀತಿ ದೋಷ ಇರ್ತದೆ, ಅವ್ರಿಗೆ ಹೇಳದೇ ಇದ್ರು ಪಾಪ. ಅವ್ರ ದೋಷವನ್ನ ಪರಿಹಾರ ಮಾಡುವಂತ ಕ್ರಮವನ್ನ ಜ್ಯೋತಿಷಿಗಳು ಮಾಡಬೇಕು. ಆ ಕಾರಣಕ್ಕಾಗಿ ಪರಿಹಾರವಾಗಿ ಈ ಅಗ್ನಿದಾನವನ್ನು ಹೇಳಬೇಕು. ಅದೇ ರೀತಿ ನೋಡ್ರಿ, ಸಾಲ ಮಾಡ್ತಾರೆ, ಕಂಡಲ್ಲಿ ಸಾಲ ಭಾರಿ ಧೈರ್ಯ ಬಂದದ ಇವ್ರಿಗೆ. ಒಂದು ಸ್ವಲ್ಪ ಹಣ ಅವ್ರಿಗೆ ಪೇಮೆಂಟ್ ಆಗಿ ಬರ್ತಾ ಇರ್ತದೆ, ಅದರಲ್ಲಿ ಒಂದು 50 ಥರದ ಸಾಮಾನು ತರೋದು, ಅವಶ್ಯನೇ ಇರುವುದಿಲ್ಲ ಅಂತ ಸಾಮಾನು ತರೋದು. ನಾ ತಿಂಗಳ ಕಟ್ತೀನಿ ಅನ್ನೋದು. ಆ ಸಾಲಗಾರ ಮನೆ ಮುಂದೆ ಬರ್ತಾನೆ. ಅದು ಅಂದ್ರೆ ಶಕ್ತಿ ಮೀರಿದ ಸಾಲ ಮಾಡೋದು. ಇಂಥ ಒಂದು ಇವೆಲ್ಲ ದೋಷಗಳು ಅಂತ ಹೇಳ್ತಾರೆ. ಇವೆಲ್ಲ ಎಲ್ಲಿವರಿ? ನಮ್ಮಲ್ಲೇ. ಇದಕ್ಕೆ ಪರಿಹಾರ ಯಾವುದು? ನಮ್ಮಲ್ಲೇ ಸಿಗ್ತದೆ. ಅದಕ್ಕೆ ಇದನ್ನ ದೋಷವನ್ನ ಜಾತಕದಿಂದ ನೋಡ್ಬೇಕು, ಪರಿಹಾರವಾಗಿ ಕೊಡಬೇಕು. ಈ ಅಗ್ನಿದಾನ ಇದು ಒಂದೇ ಪರಿಹಾರ ಅಂತಲ್ಲ, ಇದಕ್ಕೆ ಸಮನಾಗಿರ್ತಕ್ಕಂಥ ಅನೇಕ ಪರಿಹಾರಗಳವ. ಜ್ಯೋತಿಷ್ ಶಾಸ್ತ್ರ ಇವನ್ನೆಲ್ಲ ಚಿಂತನೆಯನ್ನು ಮಾಡ್ತಾರೆ. ಮಹಿಳೆಯರೊಂದಿಗೆ ಪರಸ್ತ್ರೀಯರೊಂದಿಗೆ ಅವ್ಯವಹಾರ, ಅನೈತಿಕ ವ್ಯವಹಾರಗಳು, ಶಾಸ್ತ್ರ ಏನ್ ಹೇಳ್ತದೆ ಅಂದ್ರೆ ಪರಸ್ತ್ರೀಯರೊಂದಿಗೆ ಹೆಚ್ಚಿಗೆ ಮಾತು ಸಹಿತ ಆಡಬೇಡ್ರಿ ಅಂತ ಹೇಳ್ತದೆ. ಅನಾವಶ್ಯಕವಾಗಿ ಅವಶ್ಯ ಇದ್ದಾಗ ಮತ್ತೆ ಡ್ಯೂಟಿ ಮಾಡ್ತಿರ್ತೀರಿ, ಅಲ್ಲಿ ಮಾತಾಡ್ಬೇಡಂದ್ರೆ ಹೆಂಗೆ? ಅಲ್ಲೇ ಪ್ರಶ್ನೆ ಅಲ್ಲ, ಅನಾವಶ್ಯಕವಾಗಿ ಮಾತಾಡ್ಬೇಡ್ರಿ. ಇಂಥ ಅವೆಲ್ಲ ದೋಷ ಅಂತ, ಪಾಪ ಅಂತ ಗಣನ ಮಾಡ್ಯಾರ.
ವೈಯಕ್ತಿಕವಾಗಿ ನಾವು ಯಾರಿಗೂ ನೀವು ಹಂಗ ಅಂತ ಅನ್ನೋದಲ್ಲ. ಇವೆಲ್ಲ ಪಾಪಗಳು. ಇದಕ್ಕೆ ಒಂದು ಪ್ರಾಯಶ್ಚಿತ ರೂಪದ ದಾನ, ಒಂದು ಫಲಪ್ರದವಾದ ಪುಣ್ಯಪ್ರದವಾಗಿರ್ತಕ್ಕಂಥ ದಾನ. ಈ ಎರಡಕ್ಕೂ ಬರುವಂಥದ್ದು ಯಾವುದು ಅಂತ ಹೇಳಿದ್ರೆ ಅಗ್ನಿದಾನ. ಈ ಅಗ್ನಿದಾನವನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಹಾಗಾದ್ರೆ ಅಗ್ನಿದಾನ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಹಿಂದೆ ನೀವೆಲ್ಲ ಕೇಳಿರ್ಬೋದು, ಮಾಡಿರ್ಬೋದು. ಅನೇಕ ಜನ ಜ್ಯೋತಿಷಿಗಳು ಹೇಳ್ತಿದ್ರು. ಇವತ್ತಿಗೂ ನೀವು ಸರಾಫಿ ಅಂಗಡಿಗೆ ಹೋದ್ರೆ ಸಿಗ್ತಾವ ಮೊಸಳೆ ಚಿತ್ರ ಸಿಗ್ತಾವೆ ನಿಮ್ಗೆ, ಬೆಳ್ಳಿ ಒಳಗೆ ಮಾಡಿದ್ದು ಮೀನುಗಳು, ಹೌದಲ್ರಿ? ಆ ರೀತಿಯಾಗಿರ್ತಕ್ಕಂಥ ಪ್ರತಿಮೆಗಳು, ಬೇರೆ ಬೇರೆ ಎಮ್ಮೆ, ಕೋಣ, ಪಕ್ಷಿ, ಆಯಾ ದೇವರನ್ನ ನೆನೆಸಿಕೊಡೋದನ್ನ ದಾನ ಅಂತ ಕರೀತಾರೆ. ಯಾವುದು ಪ್ರತ್ಯಕ್ಷವಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲವೋ ಅದನ್ನ ದೇವರನ್ನ ನೆನೆಸಿ ಅದರ ಪ್ರತಿಮೆಯನ್ನ ಮಾಡಿಕೊಡೋದು, ಇದು ಕ್ರಮ. ಆದ್ರಿ ಅಗ್ನಿ ಮೂರ್ತಿಯನ್ನ ಮಾಡೋದು. ಅಗ್ನಿಯ ಮೂರ್ತಿ ಅಂದ್ರೆ ಯಾವುದು? ಎರಡು ತರ ಹೇಳಿದಾರೆ ಮತ್ತಿಲ್ಲಿ. ಒಂದು, ನಾವು ಅಗ್ನಿಯನ್ನ ಪೂಜೆ ಮಾಡ್ತೀವಲ್ಲ, ಅಗ್ನಿ ಪೂಜಾ ಅಂತ ಯಾವುದು? ಹೋಮ, ಹವನ ಇತ್ಯಾದಿಗಳನ್ನು ಮಾಡ್ತೀವಲ್ಲ. ಇವು ಮಾಡುವಾಗ ಒಬ್ಬ ದೇವರಿದ್ದಾರೆ, ರಾಮದೇವರು, ಪರಶುರಾಮ ದೇವರು. ಯಾರು ನೆನೆಸ್ತೀವಿ ನಾವು? ಪರಶುರಾಮ ದೇವರನ್ನ. ಅಗ್ನಿ ಮೂರ್ತಿ ಧ್ಯಾನೇ ವಿನಿಯೋಗ ಅಂತೇಳಿ ಎಲ್ಲಾ ಯತ್ನದಲ್ಲಿ ಅದೇ, ಎಲ್ಲಾ ಯತ್ನಗಳಲ್ಲೂ ಅಗ್ನಿಯನ್ನ ಧ್ಯಾನ ಮಾಡ್ತೀವಿ ನಾವು. ಮೇಷ ರೂಢೋಲ್ಟ ಬದ್ಧೋ ಗೌರ್ವರ್ಣೋ ಮೌಂಜಸಃ ಧೂಮ್ರಧ್ವಜೋ ಲೋಹಿತಾಕ್ಷ ಸಪ್ತಾರ್ಷಿ ಸತ್ವಕಾಮದಃ. ಇದು ಅಗ್ನಿಯನ್ನ ಮೂರ್ತಿಯನ್ನ ಧ್ಯಾನ ಮಾಡ್ತೀವಿ. ಹಾಗಾದ್ರೆ ನಾವು ಮೂರ್ತಿ ಯಾವುದನ್ನು ಮಾಡಿಸ್ಬೇಕು? ಪರಶುರಾಮ ದೇವರ ಪ್ರತಿಮೆಯನ್ನ ಮಾಡಿಸ್ಬೇಕು. ಪರಶುರಾಮ ದೇವರ ಪ್ರತಿಮೆಯನ್ನ ಮಾಡಿಸಿ ಆ ಪರಶುರಾಮ ದೇವರಿಗೆ ಈ ಧ್ಯಾನ ಆ ರೀತಿ ಇದ್ರೂ ಸಹಿತ ಅಗ್ನಿಯ ರೂಪವನ್ನ ಧ್ಯಾನ ಮಾಡಿ ಪರಶುರಾಮ ದೇವರ ತಾಮ್ರದ ಪ್ರತಿಮೆಯನ್ನು ಮಾಡಿ. ಇದೇ ಕ್ರಮ ಇನ್ನೊಂದು ಹೇಳ್ತಾ ಇದ್ದೀನಿ. ಇನ್ನೊಂದು ಪ್ರತಿಮೆ, ಇದು ವೈಷ್ಣವ ಕ್ರಮ. ಇನ್ನೊಂದು ಸ್ಮಾರ್ತ ಕ್ರಮ. ಅಂದ್ರೆ ಯಾರು ದೇವಿ ಉಪಾಸಕರು, ಶಕ್ತಿ ಉಪಾಸಕರು ಅವರಿದಾರಲ್ಲ, ಅವರಿಗೂ ಒಂದು ರೂಪದ. ನಾವು ವೈಷ್ಣವರಲ್ಲಿ ಒಂದು ಪರಶುರಾಮ ದೇವರ ಪ್ರತಿಮಾ, ಇನ್ನೊಂದು ನರಸಿಂಹದೇವರ, ಜ್ವಾಲಾ ನರಸಿಂಹದೇವರು. ಹೀಗೆ ನರಸಿಂಹದೇವರ ಪ್ರತಿಮೆಯನ್ನ ದಾನವಾಗಿ ಕೊಡಬಹುದು. ಅದಕ್ಕೆ ಕ್ರಮವನ್ನು ಮತ್ತೆ ಇನ್ನಷ್ಟು ಅದೇ. ಏನಂತ ಹೇಳಿದ್ರೆ, ಸ್ಮಾರ್ತ ಕ್ರಮದಲ್ಲಿ ದೇವಿ ಉಪಾಸಕರಲ್ಲಿ ದೇವಿ ಸಾಧನೆ ಮಾಡುವಂಥವ್ರು ಅಂತ ಹೇಳ್ತಾರೆ, ಶಕ್ತಿ ಸಾಧಕರು ಅಂತಾರೆ, ಶಕ್ತಿ ಉಪಾಸಕರು ಅಂತಾರೆ. ಅವ್ರು ಏನ್ ಮಾಡ್ಬೇಕು? ಅವರು ಈ ಪ್ರತಿಮೆಯನ್ನು ಕೊಟ್ಟರೆ ನಡೀತಾ ಕೊಡ್ಬಹುದಲ್ಲ, ಅವ್ರೇನು ಕೊಡಬಾರ್ದು ಅಂತಿಲ್ಲ. ಹಾಗಾದ್ರೆ ಅವ್ರಿಗೇನಾದ್ರೂ ಕ್ರಮ ಬೇರೆ ಅದನ್ನು? ಅದ ಪಾರ್ವತಿ ದೇವಿಗೆ ಅಗ್ನಿ ಅಂತ ಹೆಸರು. ಪಾರ್ವತಿ ದೇವಿಯ ಇನ್ನೊಂದು ಹೆಸರು ಅಂತ ಹೇಳಿದ್ರೆ ಜ್ವಾಲಾ ಮಾಲಿನಿ. ಏನ್ರಿ? ಜ್ವಾಲಾ ಮಾಲಿನಿ. ಜ್ವಾಲಾ ಮಾಲಿನಿ ಸ್ತೋತ್ರಗಳವ. ದುರ್ಗಾದೇವಿಯ ಪ್ರತಿರೂಪ ಜ್ವಾಲಾ ಮಾಲಿನಿ. ಹಿಂಗಾಗಿ ಜ್ವಾಲಾ ಮಾಲಿನಿ ಇದು ತಂತ್ರ ಒಂದೇ, ಮೂರ್ತಿದಾನ. ಅಗ್ನಿ ರೂಪ ಎಂಥದ್ದು, ಬಣ್ಣ ಎಂಥದ್ದು ಅಂದ್ರೆ ಕೆಂಪು. ಆ ಕಾರಣಕ್ಕೆ ಕೆಂಪು ವಸ್ತ್ರ. ಯಾವುದೇ ಪ್ರತಿಮಾ ತಗೊಳ್ರಿ, ನೀವು ಪರಶುರಾಮ ದೇವರ ಪ್ರತಿಮಾ ತಗೊಳ್ರಿ ಅಥವಾ ಜ್ವಾಲಾ ಮಾಲಿನಿ ದೇವಿಯ ರೂಪವನ್ನು ತಗೊಳ್ರಿ. ಪ್ರತಿಮೆ ಯಾವುದನ್ನು ತಗೊಂಡು ಬಂದು ಅದಕ್ಕೆ ಕೆಂಪು ವಸ್ತ್ರ, ಆನಂತರ ಕೆಂಪು ಹೂಗಳಿಂದ ಅಲಂಕರಣ ಮಾಡೋದು, ಕುಂಕುಮ ಸಿಂಧೂರಗಳಿಂದ ಅಲಂಕರಣ ಮಾಡೋದು, ಅಂದ್ರೆ ಷೋಡಶ ಉಪಚಾರ ಪೂಜೆ ಮಾಡೋದು. ಆ ಮೂರ್ತಿಯನ್ನ ಮನೆಯಲ್ಲಿ ತಂದಿಟ್ಟು ಷೋಡಶ ಉಪಚಾರಗಳಿಂದ ಪೂಜೆ ಮಾಡಿ ಬ್ರಾಹ್ಮಣರನ್ನ ಅಥವಾ ಶ್ರೇಷ್ಠರನ್ನ, ಆ ದೇವರಲ್ಲಿ ಭಕ್ತಿ ಉಳ್ಳಂತವರನ್ನ, ನೀವು ಪರಶುರಾಮ ದೇವರ ಪ್ರತಿಮೆಯನ್ನ ಕೊಟ್ರಿ, ಅವ್ರ ಮನೆಯಲ್ಲಿ ಶೋಕೇಸ್ನಾಗ ಇಡುವಂಥವ್ರಿಗೆ ಬೇಡ, ಕೊಡಬೇಡ್ರಿ ಅವ್ರಿಗೆ. ಮೂರ್ತಿದಾನ ಶೋಕೇಸ್ನಾಗ ಇಡುವಂಥದ್ದಲ್ಲ, ಅದನ್ನ ಪೂಜೆ ಮಾಡಿ. ಶೋಕೇಸ್ನಾಗ ಇಡ್ಲಿಕ್ಕೆ ಬೇರೆ ಮೂರ್ತಿಗಳು ಅದನ್ನ ನೀವು ಅದು ಪ್ಲಾಸ್ಟಿಕ್ ಇದ್ರದ್ದು ಮಾಡಿರ್ತಾರೆ, ಕಟ್ಟಿಗೆದು ಇದನ್ನ ಮಾಡಿರ್ತಾರೆ, ಅದನ್ನ ಇಡ್ಬೋದು. ಅದ್ರ ಪ್ರತಿಮೆಯನ್ನ ಪೂಜೆ ಮಾಡುವಂಥವ್ರಿಗೆ ತಾಮ್ರದ ಪ್ರತಿಮೆಯನ್ನ ಒಂದು ಮುಷ್ಟಿಯ ಒಳಗಿರ್ಬೇಕು. ಅದು ಪ್ರತಿಮೆ ಎಷ್ಟಿರ್ಬೇಕ್ರಿ? ಒಂದು ಮುಷ್ಟಿ ಒಳಗಿರ್ಬೇಕು. ಅಷ್ಟು ಸಣ್ಣದ ಬಗ್ಗಿರ್ತಕ್ಕಂಥ ಪ್ರತಿಮೆಯನ್ನ, ಅದಕ್ಕೆ ಪೀಠ, ಪ್ರಭಾವಳಿ, ಆ ಪೂಜೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ಪ್ರತಿಮೆ ಯಾವ್ದಿರ್ಬೇಕು? ತಾಮ್ರದ್ದಿರ್ಬೇಕು. ಪೂಜೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿ ಅಂತ ಹೇಳಿದ್ರೆ ಗಂಟೆ, ಆರತಿ, ತಟ್ಟೆ, ಬಟ್ಟಲುಗಳು, ಅಭಿಷೇಕ ಪಾತ್ರೆಗಳು, ಇವನ್ನೆಲ್ಲ ಸೇರಿಸಿ ಇದು ಅಗ್ನಿಮೂರ್ತಿ ದಾನದ ಕ್ರಮ ರೀ. ಅದನ್ನ ಇಟ್ಟು ಅದ್ರ ಜೊತೆಗೆ ಏನ್ ಮಾಡೋದು? ಪೀಠ, ಇದನ್ನೆಲ್ಲವನ್ನು ಇಟ್ಟು
ವಿಶೇಷವಾಗಿ ಪೂಜೆ ಮಾಡಬೇಕು. ನೀವು ಪರಶುರಾಮ ದೇವರ ಪೂಜೆ ಮಾಡ್ತಾ ಇದ್ದಾಗ ವಿಷ್ಣು ಸಹಸ್ರನಾಮ ಇತ್ಯಾದಿಗಳನ್ನ ಮಂತ್ರಗಳನ್ನ ಹೇಳಿ, ಸಾಧ್ಯವಾದರೆ ಹೋಮವನ್ನು ಮಾಡಿ ಆ ಪ್ರತಿಮೆಯನ್ನ ದಾನ ಕೊಡಬೇಕು. ಅದೇ ರೀತಿ ಸ್ಮಾರ್ತ ಪ್ರಯೋಗದಲ್ಲಿ ಜ್ವಾಲಾಮಾಲಿನಿ ಸ್ತೋತ್ರ ಇತ್ಯಾದಿ ಸ್ತೋತ್ರಗಳನ್ನು ಹೇಳಿ, ದುರ್ಗಾ ಸಪ್ತಶತಿ ಅಥವಾ ದುರ್ಗಾ ಸ್ತೋತ್ರಗಳನ್ನು ಹೇಳಿ ಆ ಮೂರ್ತಿಯನ್ನ ಪೂಜೆ ಮಾಡ್ಬೇಕು. ಷೋಡಶೋಪಚಾರ ಪೂಜೆ ಅಂದ್ರೆ ಅಭಿಷೇಕ ಇತ್ಯಾದಿಗಳಿರ್ತಾವೆ, ಪೀಠ ಫಲಕ ಇದೆಲ್ಲವನ್ನು ಕೊಟ್ಟು ದಾನವನ್ನು ಮಾಡಬೇಕು. ಕೊಡುವಂತ ಬ್ರಾಹ್ಮಣರಿಗೆ ಅಥವಾ ಯಾರಿಗೆ ನೀವು ದಾನವನ್ನು ಕೊಡ್ತೀರಿಯೋ ಅವರಿಗೆ ಅವರಲ್ಲಿ ಭಕ್ತಿ ಇರಬೇಕು. ಅವರು ಆ ಪ್ರತಿಮೆಯನ್ನ ಮನೆಯಲ್ಲಿ ಪೂಜೆ ಮಾಡಬೇಕು. ಎಲ್ಲೋ ಕೆಂಪು ಅರಿವಿ ಒಳಗೆ ಕಟ್ಟಿ ಗುಡಿ ಮುಂದೆ ಇಟ್ಟು ಬರುವುದು ಅಲ್ಲ. ಅಥವಾ ಇಟ್ಟು ಬಂದ್ರೆ ಅದು ದಾನ ಏನು? ದಾನ ಅಲ್ಲ. ಯಾರಿಗೆ ನೀವು ದಾನ ಕೊಡ್ಲಿಕ್ಕೆ ಅವ್ರು ತಗೋಬೇಕಲ್ಲ. ಆ ಕಾರಣಕ್ಕಾಗಿ ಇದಂ ಪ್ರತಿಮಾಂ ಪರಶುರಾಮ ಪ್ರತಿಮಾಂ ಸವಸ್ತ್ರಾಂ ಸಪುಷ್ಪಂ ಹೇಳ್ಬೇಕು. ಇಮಾಂ ಜ್ವಾಲಾ ಮಾಲಿನಿ ಪ್ರತಿಮಾಂ ಸವಸ್ತ್ರಾಂ ಸಪುಷ್ಪಂ ಅದನ್ನ ಕೊಡ್ತಾ ಇದ್ದೀವಿ ಅಂತೇಳಿ ಸಂಕಲ್ಪ ಮಾಡಬೇಕು. ಪ್ರದಾಸ್ಯಾಮಿ ಅಂತ ಹೇಳಿ ಅವ್ರು ಹೇಳ್ತಾರೆ ವಿಷ್ಣು ಪ್ರೀತ್ಯರ್ಥೆ ಅಥವಾ ದೇವಿ ಪ್ರೀತ್ಯರ್ಥೆ ಪ್ರತಿಗೃಹಣಾಮಿ ಅಂತ ಹೇಳ್ತಾರೆ. ಎರಡೂ ಕಡೆ ಜವಾಬ್ದಾರಿ ಅದ. ಇದು ಏನಂತ ಹೇಳಿದ್ರೆ ಫಲವನ್ನ ಹೇಳುವಂತ ಜ್ಯೋತಿಷಿಗೆ ಆ ಜ್ಞಾನ ಇರಬೇಕು. ಯಾವ ಫಲವನ್ನ ಹೇಳ್ತಾ ಇದ್ದೀವಿ, ಏನ್ ಮಾಡ್ತಾ ಇದ್ದೀವಿ, ಅವ್ರೇನ್ ಮಾಡ್ತಾ ಇದ್ದಾರೆ, ಮಾಡ್ತಾರೋ ಇಲ್ಲೋ. ಇದು ಒಂದ್ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಕ್ರಮ ಇರ್ಬೋದು. ಯಾರ್ಯಾರಿಗೆ ಸಾಧ್ಯದ ಅವರು ಮಾಡ್ರಿ. ನೋಡಿ, ಇಷ್ಟೆಲ್ಲ ದೋಷಗಳು ಹೇಳಿದ್ನಲ್ಲ, ಇದ್ರಾಗ ಒಂದಿಲ್ಲ ಒಂದು ದೋಷ ಎಲ್ಲರಿಗೂ ಅದ. ಸುಳ್ಳು ಹೇಳಿದವ್ರು ಯಾರಿದ್ದಾರ್ರಿ? ಇವತ್ತಿನ ಕಾಲದಾಗ ಸುಳ್ಳು ಹೇಳಿದವರು ಇಲ್ಲೇ ಇಲ್ಲ. ಅದಕ್ಕೆ ಈ ಅಗ್ನಿದಾನವನ್ನು ಎಲ್ಲರೂ ಮಾಡ್ಬೋದು. ಎಲ್ರಿಗೂ ಇದು ಪರಿಹಾರ, ಪುಣ್ಯಪ್ರದ. ದೋಷ ಇದ್ರೆ ಅದು ಪ್ರಾಯಶ್ಚಿತ್ತ. ಹೀಗಾಗಿ ಈ ಅಗ್ನಿದಾನವನ್ನ ಮಾಡಬೇಕು. ಈ ದೋಷಗಳೆಲ್ಲ ಪರಿಹಾರ ಆಗ್ತವೆ. ದೊಡ್ಡ ದೊಡ್ಡ ದೋಷಗಳು ಯಾವುದು ನಮ್ಮ ಕಲ್ಪನೆಗೆ ನಿಲುಕುವುದಿಲ್ಲಲ್ಲ, ಅಂತಹ ದೋಷಗಳು ಮಕ್ಕಳಲ್ಲಿ ಇರ್ತಾವ, ಹಿರಿಯರಲ್ಲಿರ್ತಾವ. ಇವರಲ್ಲಿ ಇರ್ತಕ್ಕಂಥ ಜ್ವರ ರೋಗಾದಿ ದೋಷಗಳು, ಇಂಥವೆಲ್ಲ ದೋಷಗಳು ಪರಿಹಾರ ಆಗ್ತದೆ. ಅದಕ್ಕಾಗಿ ಪರಶುರಾಮದೇವರ ಈ ಪ್ರತಿಮೆ ದಾನವನ್ನ ಕೆಂಪು ವಸ್ತ್ರ, ಕೆಂಪು ತಾಮ್ರದ ಪ್ರತಿಮೆ, ಅದೇ ರೀತಿ ಕೆಂಪು ಹೂಗಳಿಂದ ಅಲಂಕಾರ, ಕೆಂಪು ಮಾಣಿಕ್ಯಾದಿ ಆಭರಣಗಳು, ಇವನ್ನೆಲ್ಲ ಹಾಕಿ ಆ ಪೂಜೆಯನ್ನ ಮಾಡಿ ಆ ಪ್ರತಿಮೆಯನ್ನ ದಾನ ಕೊಡಬೇಕು. ಯಾರ್ಯಾರು ಇದನ್ನ ಮಾಡ್ಲಿಕ್ಕೆ ಸಾಧ್ಯದನೋ ಅದನ್ನ ಎಷ್ಟು ಸಾಧ್ಯದನೋ ಅಷ್ಟರಲ್ಲಿ ಮಾಡ್ರಿ ಅಂತ ಹೇಳ್ತಾ, ತಮ್ಮೆಲ್ಲ ಜಾತಕ ಸಂಬಂಧಿತ ದೋಷಗಳು ಪರಿಹಾರ ಆಗಲಿ, ವೈಯಕ್ತಿಕವಾಗಿರ್ತಕ್ಕಂಥ ದೋಷಗಳು ಪರಿಹಾರವಾಗಲಿ, ಅದೇ ರೀತಿ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೈಶ್ವಿಕವಾಗಿರ್ತಕ್ಕಂಥ ದೋಷಗಳು ಪರಿಹಾರ ಆಗಲಿ. ಎಲ್ಲರೂ ಶ್ರೀ ಪರಶುರಾಮ ದೇವರ ಪ್ರತಿಮೆಯನ್ನ ದಾನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.